ಎಫ್ಸ್ಟೀನ್ ಫೈಲ್ ಅಂದರೆ ಏನು ಗೊತ್ತಾ? ಸೋಷಿಯಲ್ ಮೀಡಿಯಾ ತೆರೆದರೆ ಎಫ್ಸ್ಟೀನ್ ಫೈಲ್ನದ್ದೇ ಸುದ್ದಿ. ಎಫ್ಸ್ಟೀನ್ ಯಾರು ಅಂದರೆ ಅಮೆರಿಕದ ಅತಿ ದೊಡ್ಡ ತಲೆ ಹೆಡಕ, ಬಹುದೊಡ್ಡ ಶ್ರೀಮಂತ. ಅಷ್ಟೇ ಅಲ್ಲ, ಅಮೆರಿಕದ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ರಾಜಕಾರಣಿಗಳು, ಉದ್ಯಮಿಗಳ ಜೊತೆ ನಂಟು ಹೊಂದಿದ್ದ ಪ್ರಭಾವಿ ವ್ಯಕ್ತಿ. ಈತನ ಮೇಲೆ 36ಕ್ಕೂ ಅಧಿಕ ಅಪ್ರಾಪ್ತ ಬಾಲಕಿಯರ ಮೇಲೆ ರೇಪ್ ಮಾಡಿದ ಕೇಸ್ ಇದೆ. ಹೆಣ್ಮಕ್ಕಳನ್ನ ಕಳ್ಳ ಸಾಗಾಣಿಕೆ ಮಾಡಿ ಶ್ರೀಮಂತರಿಗೆ ಮಾರಾಟ ಮಾಡ್ತಾ ಇದ್ದ ವ್ಯಕ್ತಿ. ನೂರಾರು ಹೆಣ್ಮಕ್ಕಳಿಗೆ ಲೈಂಗಿಕ ಶೋಷಣೆ ಮಾಡಿದ್ದ ಆರೋಪ ಈತನ ಮೇಲಿದೆ. 2005ರಲ್ಲಿ ಇವನನ್ನು ಜೈಲಿಗೆ ಹಾಕಲಾಗಿತ್ತು. 18 ತಿಂಗಳ ಶಿಕ್ಷೆಯನ್ನು ಘೋಷಿಸಲಾಗಿತ್ತು. ಆದರೆ ತನ್ನ ಹಣ ಮತ್ತು ಪ್ರಭಾವವನ್ನು ಬಳಸಿ ಕೇವಲ 13 ತಿಂಗಳ ಜೈಲು ಶಿಕ್ಷೆಯನ್ನು ಅನುಭವಿಸಿ ಹೊರಗೆ ಬಂದಿದ್ದ. 2019ರಲ್ಲಿ ಮತ್ತೊಮ್ಮೆ ಈತನ ಬಂಧನವಾಯಿತು. ಅದೇ ವರ್ಷ ಜೈಲಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಎಂಬ ಆರೋಪ ಇದೆ. ಆದರೆ ಈತ ಆತ್ಮಹತ್ಯೆ ಮಾಡಿಕೊಳ್ಳುವ ಸಮಯದಲ್ಲಿ ಜೈಲಿನ ಸಿಸಿ ಕ್ಯಾಮೆರಾ ಸ್ವಿಚ್ ಆಫ್ ಆಗಿತ್ತು. ಆತನನ್ನು ಉದ್ದೇಶಪೂರ್ವಕ ಹತ್ಯೆ ಮಾಡಲಾಗಿದೆ ಎಂಬುದೇ ನಿಜ ಎಂಬ ಅಭಿಪ್ರಾಯ ಹೆಚ್ಚಾಗಿದೆ. ಅದಕ್ಕೆ ಕಾರಣ ಆತನಿಗೆ ಇದ್ದ ಅಪರಾಧದ ಹಿನ್ನೆಲೆ ಮತ್ತು ಈತನ ಜೊತೆ ಅಪರಾಧದಲ್ಲಿ ಭಾಗಿಯಾದವರು ಸಣ್ಣವರಲ್ಲ. ಬಿಲ್ ಕ್ಲಿಂಟನ್, ಡೊನಾಲ್ಡ್ ಟ್ರಂಪ್, ಪ್ರಿನ್ಸ್ ಆಂಡ್ರೂ, ಬಿಲ್ ಗೇಟ್ಸ್, ಎಲಾನ್ ಮಸ್ಕ್, ಮೈಕಲ್ ಜಾಕ್ಸನ್ ಮುಂತಾದ ಪ್ರಭಾವಿಗಳು. 2025ರ ಡಿಸೆಂಬರ್ನಲ್ಲಿ ಈ ಎಲ್ಲರ ಫೈಲ್ಗಳು ಬಿಡುಗಡೆಯಾಗಿ ಭಾರಿ ಸದ್ದು ಮಾಡಿತು. ಈ ಫೈಲ್ಗಳನ್ನು ಬಿಡುಗಡೆ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅಮೆರಿಕದ ನ್ಯಾಯಾಂಗ ಇಲಾಖೆ. ಸುಮಾರು 3 ಮಿಲಿಯನ್ ಪುಟಗಳಿಗಿಂತಲೂ ಅಧಿಕ ಇರುವ ಈ ದಾಖಲೆಗಳು 1000ಕ್ಕೂ ಹೆಚ್ಚು ವಿಡಿಯೋಗಳನ್ನು ಹೊಂದಿದೆ. ಸುಮಾರು 1,80,000ಕ್ಕಿಂತಲೂ ಅಧಿಕ ಚಿತ್ರಗಳನ್ನು ಈ ಫೈಲ್ಗಳು ಒಳಗೊಂಡಿವೆ. ಇದರಲ್ಲಿ ಜಗತ್ತಿನ ವಿವಿಧ ನಾಯಕರಿಂದ ಹಿಡಿದು ಅತ್ಯಂತ ಸಂಭಾವಿತ ಎಂದು ಗುರುತಿಸಿಕೊಂಡಿರುವವರವರೆಗೆ ಅನೇಕರ ತೆವಳುಗಳ ವಿಷಯ ಇದೆ. ಈ ಫೈಲ್ಗಳಲ್ಲಿ ಒಂದೊಂದು ಈಗ ಚರ್ಚೆಗೆ ಬರ್ತಾ ಇದೆ. ಆ ಫೈಲ್ ಒಂದರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಉಲ್ಲೇಖ ಇದೆ. ಅವರು 2017ರಲ್ಲಿ ಇಸ್ರೇಲ್ಗೆ ನೀಡಿರುವ ಭೇಟಿ ಮತ್ತು ಅದರ ಸುತ್ತಲಿನ ವಿಷಯವನ್ನು ಇದು ಒಳಗೊಂಡಿದೆ. ಇದೀಗ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಈ ಎಫ್ಸ್ಟೀನ್ ಅನ್ನು ಭೇಟಿಯಾಗಿರುವುದಾಗಿ ಒಪ್ಪಿಕೊಂಡಿದ್ದಾರೆ. 2014ರಿಂದ ಜೂನ್ 2017ರವರೆಗೆ ಈ ಕಿರಾತಕನ ಜೊತೆ ಇವರು ಇಮೇಲ್ ಸಂಪರ್ಕ ಮಾಡಿರುವುದು ಬಹಿರಂಗವಾಗಿದೆ. ಈ ಸಂದರ್ಭದಲ್ಲಿ ಅವರು ಕೇಂದ್ರ ಸಚಿವರಾಗಿರಲಿಲ್ಲ. 2014ರಲ್ಲಿ ಇವರು ಬಿಜೆಪಿಗೆ ಸೇರ್ಪಡೆಯಾದರು. 2017 ಸೆಪ್ಟೆಂಬರ್ನಲ್ಲಿ ಕೇಂದ್ರ ಸರ್ಕಾರದಲ್ಲಿ ಸಚಿವರಾದರು. ಆದರೆ 2017 ಜೂನ್ನಲ್ಲಿ ನಡೆದ ಇಮೇಲ್ ಸಂವಹನ ಇದೀಗ ಬಿಡುಗಡೆಗೊಂಡಿದೆ. ಎಫ್ಸ್ಟೀನ್ ಅನ್ನು 3 ಬಾರಿ ಭೇಟಿಯಾಗಿದ್ದೇನೆ ಎಂದು ಪುರಿ ಇದೀಗ ಒಪ್ಪಿಕೊಂಡಿದ್ದಾರೆ. ಆತನ ಅಪರಾಧದ ಹಿನ್ನೆಲೆ ಈ ಸಂದರ್ಭದಲ್ಲಿ ನನಗೆ ತಿಳಿದಿರಲಿಲ್ಲ ಎಂದು ಅವರು ಹೇಳಿದ್ದಾರೆ. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ಈ ಎಫ್ಸ್ಟೀನ್ ಅಂತಿಂತವನಲ್ಲ. ನ್ಯೂಯಾರ್ಕ್ನಲ್ಲಿ ಬಹುದೊಡ್ಡ ಮ್ಯಾನ್ಷನ್ ಅನ್ನು ಹೊಂದಿದ್ದ. ಫ್ಲೋರಿಡಾದ ಪಾಮ್ ಬೀಚ್ನಲ್ಲಿ ಈತನಿಗೆ ಮನೆ ಇತ್ತು. ನ್ಯೂ ಮೆಕ್ಸಿಕೋದಲ್ಲಿ ಲಾಂಚ್ ಇತ್ತು. ಪ್ಯಾರಿಸ್ನಲ್ಲಿ ಅಪಾರ್ಟ್ಮೆಂಟ್ ಇತ್ತು. ಅಮೆರಿಕದ ವರ್ಜಿನ್ ಐಲ್ಯಾಂಡ್ನಲ್ಲಿ 2 ಖಾಸಗಿ ದ್ವೀಪಗಳನ್ನು ಈತ ಖರೀದಿಸಿದ. ಸ್ವಂತ ವಿಮಾನವನ್ನು ಹೊಂದಿದ್ದ. ಅದರಲ್ಲಿಯೇ ಸುತ್ತಾಡ್ತಾ ಇದ್ದ. ಪಾಮ್ ಬೀಚ್ನಲ್ಲಿ ಅಪ್ರಾಪ್ತ ಬಾಲಕಿಯರನ್ನು ಲೈಂಗಿಕ ದೌರ್ಜನ್ಯಕ್ಕೆ ಒಳಪಡಿಸಿದ್ದಕ್ಕಾಗಿ 2005ರಲ್ಲಿ ಈತ ಮೊಟ್ಟ ಮೊದಲ ಬಾರಿ ಬಂಧನಕ್ಕೆ ಒಳಗಾದ. 2008ರಲ್ಲಿ ಈತ ದೋಷಿ ಎಂದು ತೀರ್ಪು ಬಂತು. 2019ರಲ್ಲಿ ಮತ್ತೆ ಬಂಧನಕ್ಕೆ ಒಳಗಾದ. ಹೆಣ್ಮಕ್ಕಳ ಕಳ್ಳ ಸಾಗಾಣಿಕೆಯ ದೊಡ್ಡ ಆರೋಪ ಈತನ ಮೇಲಿದೆ. ಈತನ ಸಹಾಯಕಿ ಮ್ಯಾಕ್ಸ್ವೆಲ್ ಎಂಬವಳನ್ನು 2021ರಲ್ಲಿ ಈ ಹೆಣ್ಮಕ್ಕಳ ಕಳ್ಳ ಸಾಗಾಣಿಕೆಗಾಗಿ ದೋಷಿ ಎಂದು ನ್ಯಾಯಾಲಯ ತೀರ್ಪು ನೀಡಿತು. ವಿಶೇಷ ಏನಂದರೆ, ಈತ ಜಗತ್ತಿನ ದೊಡ್ಡ ದೊಡ್ಡ ನಾಯಕರು ಮತ್ತು ಪ್ರಭಾವಿಗಳನ್ನು ಹೆಣ್ಮಕ್ಕಳ ಮೂಲಕ ಹನಿ ಟ್ರ್ಯಾಪ್ಗೆ ಒಳಪಡಿಸ್ತಾ ಇದ್ದ. ಜಗತ್ತಿನ ನಾಯಕರನ್ನು ಹಿಡಿತದಲ್ಲಿಟ್ಟುಕೊಳ್ಳೋದಕ್ಕೆ ಇಸ್ರೇಲ್ ಈತನನ್ನು ಬಳಸಿಕೊಂಡಿದೆ ಎಂಬ ಅನುಮಾನ ಇದೆ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಇಸ್ರೇಲ್ ಪರ ಇಷ್ಟೊಂದು ತೀವ್ರವಾಗಿ ವರ್ತಿಸ್ತಾ ಇರೋದಕ್ಕೆ ಅವರ ರಹಸ್ಯಗಳು ಇಸ್ರೇಲ್ನಲ್ಲಿ ಇರುವುದೇ ಕಾರಣ ಎಂಬ ಅಭಿಪ್ರಾಯವೂ ಇದೆ. ಎಫ್ಸ್ಟೀನ್ ಮೂಲಕ ಹೆಣ್ಮಕ್ಕಳನ್ನು ಜಗತ್ತಿನ ಪ್ರಭಾವಿ ದೊರೆಗಳಿಗೆ ಮತ್ತು ನಾಯಕರಿಗೆ ಒದಗಿಸಿ ಅದನ್ನು ರಹಸ್ಯವಾಗಿ ಚಿತ್ರೀಕರಿಸಿ ಬ್ಲ್ಯಾಕ್ ಮೇಲ್ ಮಾಡುವ ತಂತ್ರವನ್ನು ಎಫ್ಸ್ಟೀನ್ ಅನ್ನು ಬಳಸಿ ಇಸ್ರೇಲ್ ಮಾಡಿದೆ ಎಂಬ ಅಭಿಪ್ರಾಯ ಇದೆ. ತಮ್ಮ ರಹಸ್ಯಗಳು ಬಯಲಾಗಬಾರದು ಎಂಬ ಕಾರಣಕ್ಕೆ ಜಗತ್ತಿನ ವಿವಿಧ ರಾಷ್ಟ್ರಗಳ ನಾಯಕರು ಇಸ್ರೇಲ್ ವಿರುದ್ಧ ಮಾತಾಡ್ತಾ ಇಲ್ಲ ಎಂಬ ಅಭಿಪ್ರಾಯವೂ ಇದೆ. ಎಫ್ಸ್ಟೀನ್ ಫೈಲ್ಗಳು ಒಂದೊಂದೇ ತೆರೆದುಕೊಳ್ತಾ ಇರುವಾಗ ಜಗತ್ತಿನ ಒಂದೊಂದೇ ರಾಷ್ಟ್ರದಲ್ಲಿ ಸಂಚಲನಗಳು ಉಂಟಾಗ್ತಾ ಇವೆ. ಅಂತೂ ಅಪರಾಧಿಯೊಬ್ಬನ ಫೈಲ್ಗಳು ಎಂಬ ನೆಲೆಯಲ್ಲಿ ಈ ಎಲ್ಲವನ್ನು ತಿರಸ್ಕರಿಸಬಹುದಾದರೂ ಆತ ವಿನಾಕಾರಣ ಈ ಹೆಸರುಗಳನ್ನು ಉಲ್ಲೇಖಿಸುವ ಸಾಧ್ಯತೆ ಇಲ್ಲ.
ಇದಕ್ಕೆ ಪೂರಕ ಎಂಬಂತೆ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ತಪ್ಪೊಪ್ಪಿಕೊಂಡಿರುವುದು ಮತ್ತು ಆತನ ಹಿನ್ನೆಲೆ ಇಲ್ಲದೆ ತಾನು ಆತನನ್ನು ಭೇಟಿಯಾಗಿದ್ದೆ ಎಂದು ಹೇಳಿರುವುದು ಆತನ ಪ್ರಭಾವ ಎಷ್ಟು ಆಳವಾಗಿತ್ತು ಎಂಬುದನ್ನು ಸೂಚಿಸುತ್ತದೆ. ಭಾರತದಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಕೋಟ್ಯಾಂತರ ರೂಪಾಯಿಯ ಗುತ್ತಿಗೆ ಸಿಗುವಂತೆ ಮಾಡೋದಕ್ಕೆ ಆತ ಹನಿ ಟ್ರ್ಯಾಪ್ ವಿಡಿಯೋಗಳನ್ನು ಬಳಸಿರುವ ಸಾಧ್ಯತೆಯನ್ನು ತಿರಸ್ಕರಿಸುವಂತಿಲ್ಲ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.